ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನ. ದೇವರು ಹೇಳಿದರು, ಇಗೋ, ಭೂಮಿಯ ಮೇಲಿರುವ ಎಲ್ಲಾ ಬೀಜವಿರುವ ಸಸ್ಯಗಳನ್ನು, ಬೀಜವಿರುವ ಫಲ ಕೊಡುವ ಎಲ್ಲಾ ಮರಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ ಅಂದನು. ಪ್ರಿಯರೇ, ಈ ವಾಕ್ಯವು ದೇವರು ಮಾನವನಿಗೆ ಕರೆಯನ್ನು, ಜವಾಬ್ದಾರಿಯನ್ನು ಕೊಟ್ಟ ನಂತರ ಅವನ ಬದುಕಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವುದನ್ನು ತೋರಿಸುತ್ತದೆ. ಪ್ರಿಯರೇ, ಇಲ್ಲಿ ಪ್ರಾಮುಖ್ಯವಾಗಿರುವಂಥ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಇಗೋ ಕೊಟ್ಟಿದ್ದೇನೆ. ಪ್ರಿಯರೇ, ಇದು ದೇವರು ಸ್ವತಃ ಹೇಳಿರುವಂಥ ಮಾತು. ಅಂದರೆ ಅರ್ಥ, ಆಹಾರವು ಮಾನವನ ಬುದ್ಧಿ ಅಥವಾ ಶ್ರಮೆಯಿಂದ ಬಂದದ್ದಲ್ಲ ಹೊರತು ದೇವರು ಕೊಟ್ಟಿರುವಂಥ ಒಂದು ಕೊಡುಗೆ ಎಂಬುದಾಗಿ ನಾವು ನೋಡಬಹುದು. ಮಾನವನ ಬದುಕು ಮೊದಲಿನಿಂದಲೇ ನಾವು ನೋಡುವಾಗ ಇದು ದೇವರು ಒದಗಿಸುವಿಕೆಯ ಮೇಲೆ ನಿಂತಿದೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಬೀಜವಿರುವ ಸಸ್ಯಗಳು ಮತ್ತು ಫಲ ಕೊಡುವ ಮರಗಳು ಎಂಬುದಾಗಿ. ಇಲ್ಲಿ ಬೀಜ ಎನ್ನುವಂಥ ಪದ ತುಂಬ ಮುಖ್ಯವಾಗಿರುವಂಥ ಪದ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಇದು ದೇವರು ಒಂದು ದಿನಕ್ಕೆ ಮಾತ್ರ ಆಹಾರವನ್ನು ಕೊಟ್ಟಿಲ್ಲ ಹೊರತು ಮುಂದಿನ ದಿನಗಳಿಗೂ ವ್ಯವಸ್ಥೆಯನ್ನ ಮಾಡಿ ಇಟ್ಟಿರುವಂಥದ್ದನ್ನು ನಾವು ನೋಡಬಹುದು ಪ್ರಿಯರೇ. ಅಂದರೆ ದೇವರ ಒದಗಿಸುವಿಕೆ ತಾತ್ಕಾಲಿಕವಾದದ್ದು ಅಲ್ಲ, ಆದರೆ ನಿರಂತರವಾದಂಥ ಒಂದು ಒದಗಿಸುವಿಕೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಮತ್ತು ಮೂರನೇದಾಗಿ ನಾವು ನೋಡುವಾಗ ನಿಮಗೆ ಆಹಾರವಾಗಿ. ಆಹಾರ ಎಂದರೆ ಇಲ್ಲಿ ಸಿದ್ಧಾಂತವಲ್ಲ, ಇದು ಜೀವ ಉಳಿಯುವುದಕ್ಕೆ ಬೇಕಾಗಿರುವಂಥ ಒಂದು ಅಗತ್ಯವಾಗಿದೆ. ಅಂದರೆ ದೇವರು ಮಾನವನಿಂದ ಕೆಲಸ ನಿರೀಕ್ಷಿಸುವ ಮೊದಲೇ ಅವನ ಬದುಕಿಗೆ ಬೇಕಾಗಿರುವಂಥ ಒಂದು ಅಗತ್ಯವನ್ನ ಒದಗಿಸಿದ್ದಾರೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ದೇವರು ಕಠಿಣವಾದಂಥ ಒಡೆಯನಲ್ಲ ಹೊರತು ಪೋಷಿಸುವಂಥ ತಂದೆಯಾಗಿದ್ದಾರೆ ಎಂಬುದನ್ನು ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುವಂಥದ್ದಾಗಿದೆ. ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂಥ ಪಾಠ, ದೇವರು ಪೋಷಿಸುವ ದೇವರು. ಮಾನವನು ದೇವರ ಮೇಲೆ ಅವಲಂಬಿತವಾಗಿರುವಂಥ ಜೀವಿಯಾಗಿದ್ದಾನೆ. ಅದಲ್ಲದೆ ದೇವರ ಒದಗಿಸುವಿಕೆ ಸೃಷ್ಟಿಯೊಳಗೆ ಅಡಗಿದೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಅಂದರೆ ಮಾನವನ ಜೀವನ ದೇವರ ದಯೆಯ ಮೇಲೆ ನಿಂತಿದೆ ಎಂಬುದನ್ನು ನಾವು ಮರೆಯಬಾರದು. ಹಾಗಾದರೆ ಈ ವಾಕ್ಯವು ನಮಗೆ ತರುವಂಥ ವಾಗ್ದಾನ, ದೇವರು ನಿಮ್ಮ ಅಗತ್ಯಗಳನ್ನು ಮರೆಯುವಂಥ ದೇವರಲ್ಲ. ನಿಮಗೆ ಕರೆಯನ್ನು ಕೊಟ್ಟ ದೇವರು ನಿಮ್ಮ ಬದುಕಿಗೆ ಬೇಕಾದದ್ದನ್ನು ಖಂಡಿತವಾಗಿ ಒದಗಿಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಒಂದು ಆಜ್ಞೆ, ದೇವರು ಕೊಟ್ಟದ್ದನ್ನು ಕೃತಜ್ಞತೆಯಿಂದ ನಾವು ಸ್ವೀಕರಿಸಬೇಕು. ಅಹಂಕಾರದಿಂದ ಬದುಕಬಾರದು. ನಾನು ಎಲ್ಲವನ್ನು ನನ್ನಿಂದಲೇ ಸಾಧಿಸಿದೆ ಎಂಬುದಾಗಿ ಭಾವಿಸಬಾರದು. ದೇವರ ಒದಗಿಸುವಿಕೆಯನ್ನು ಗೌರವಿಸಿ ಕೃತಜ್ಞತರಾಗಿ ನಾವು ಬದುಕಬೇಕು ಪ್ರಿಯರೇ. ಹಾಗಾದರೆ ಇದನ್ನು ನೆನಪಿಟ್ಟುಕೊಳ್ಳೋಣ, ಅಧಿಕಾರ ಕೊಟ್ಟ ದೇವರು ಪೋಷಣೆ ಕೊಡುವ ದೇವರು ಆಗಿದ್ದಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಒದಗಿಸುವಿಕೆ ನಮ್ಮ ಜೀವಿತದಲ್ಲಿ ಸ್ಪಷ್ಟವಾಗಿರಲಿ. ಆಮೇನ್.